ಇಲ್ಲಿ ನೋಡೋದಾದ್ರೆ ಈ ಗಲಭೆಯಲ್ಲಿ ನೋಡೋದಾದ್ರೆ ಇಬ್ರು ಅಮಾಯಕರು ಕಾಣ್ತಾರೆ. ಒಂದು ಕಾರ್ಯಕರ್ತರು, ಇನ್ನೊಂದು ಪೊಲೀಸರು. ಪೊಲೀಸರು ವಿಷಯಕ್ಕೆ ಬಂದ್ರೆ ಅವ್ರೊಂಥರ ಹಲ್ಕಿ ತಾವ್ತರ ಆಗ್ಬಿಡ್ತಾರೆ. ಒಂದೇನಾಗ್ತದೆ ನೋಡಿ, ಮೊದಲೇ ಪ್ರಾರಂಭ ಆದ ತಕ್ಷಣ ನಾವೇನು ಪಕ್ಷಿಗಳೆಲ್ಲ, ನಮ್ಮಲ್ಲಿ ಏನು ರೆಕ್ಕೆ ಇರಲ್ಲ, ನಾವೇನು ಈಗ ಲೈಗಳೆಲ್ಲ ಹೋಗ್ಬಿಟ್ಟು ಹಿಂಗೆ ಮಾಡಿಬಿಟ್ಟು ಪೊಲೀಸ್ ಠಾಣೆಗಳಲ್ಲಿ ಆ ಪೊಲೀಸರು ಏನು ಮಾಡ್ತಾರೆ ಅಂದರೆ ಆ ಸಮಯದಲ್ಲಿ ಪಾಪ ಏನೋ ಹಲ್ಕಿ ತಾವ್ತರ ಹಂಗೆ ಹಿಂಗೆ ಓಡಾಡಿಕೊಂಡು ಹಿಂಗೆ ನೋಡಿಕೊಂಡು ಏನೋ ಮಾಡಿಕೊಂಡು ಕಾಲ ಕಳಿತಾನೆ ಇರ್ತಾರೆ. ಅವ್ರ ಕೈಲಾಗಲ್ವಲ್ಲ, ಗಣ್ಣಿಟ್ಟು ಹೊಡಿತಾನೆ, ಸಾಯ್ತಾನೆ. ಅದಾದಮೇಲೆ ಹಿಡಿಯುವಂಥವ್ರು ಹಿಡಿತಾ ಇರ್ತೀವಿ, ಜೈಲಿಗೆ ಕಳಿಸ್ತಾ ಇರ್ತೀವಿ, ನಡೀತಾ ಇರ್ತದೆ ಪ್ರಕ್ರಿಯೆ ಅಲ್ವಾ. ನಾವೇನು ಹಿಂಗೆ ಸ್ಕ್ರೀನ್ ಮಾಯಮಂತ್ರ ಮಾಡಿಬಿಟ್ಟು ತಡೆದ್ಬಿಡಕ್ಕಾಗ್ಬಿಡ್ತದ ಪೊಲೀಸರುಗಳು? ಅದೇ ಅವ್ರ ಮಕ್ಕಳೇ ಆಗಲಿ, ಅವ್ರ ಅಣ್ಣ ತಮ್ಮಂದಿರೇ ಆಗಲಿ, ಅವ್ರ ಸಂಬಂಧಿಕರೇ ಆಗಲಿ, ಅವ್ರು SP ಇದ್ರೆ ಮಾಡ್ಬಿಡ್ತಾರ? ಅವರು ಮಾಡ್ತಾರ? ಅವ್ರ ತಾಕತ್ ಇದೆಯಾ? ಅವ್ರ ಜನ್ಮಲ್ಲಿ ಸಾಧ್ಯ ಆಗೋದಿಲ್ಲ. ಅವ್ರು ಯಾರು ಪಾಪ ಯಾರೋ ಬೇರೆ ಸ್ಟೇಟ್ನವ್ರು ಇರಬೇಕು, ಇಲ್ಲೇ ಲೋಕಲ್ ಯಾರಾದ್ರು SP ಇದ್ರೆ ಮಾಡ್ಬಿಡ್ತಿದ್ರೆ ಅವರು. ಇಲ್ಲಿ ನೋಡೋದಾದ್ರೆ ಈ ಗಲಭೆಯಲ್ಲಿ ನೋಡೋದಾದ್ರೆ ಇಬ್ರು ಅಮಾಯಕರು ಕಾಣ್ತಾರೆ. ಒಂದು ಕಾರ್ಯಕರ್ತರು, ಇನ್ನೊಂದು ಪೊಲೀಸರು. ಕಾರ್ಯಕರ್ತರು ಅವ್ರ ಮಾತು ಕೇಳ್ಕೊಂಡು ಅಮಾಯಕರಾಗಿ ಏನೆಲ್ಲ ಕೇಸ್ ಬರುತ್ತೆ ಅದನ್ನ ಅನುಭವಿಸ್ತಾರೆ, ಸಾವಿಗೂ ಈಡಾಗ್ತಾರೆ. ಇನ್ನು ಪೊಲೀಸರು ವಿಷಯಕ್ಕೆ ಬಂದರೆ ಅವ್ರೊಂಥರ ಹಲ್ಕಿ ತಾವ್ತರ ಆಗ್ಬಿಡ್ತಾರೆ. ಅನ್ಸಲ್ವಾ ಸರ್ ನಿಮಗೆ ಅದು? ಹೌದು ನೋಡಿ, ನಾವು ಮುಂದುವರೆದ ಭಾಗದಲ್ಲಿ ಮಾತಾಡೋಕೆ ಹೋದ್ರಾಗ ಏನು ನಡೀತು ಅನ್ನುವಂಥದ್ದು ಆ್ಯಕ್ಟ್ ಅಂತ ಕರಿತೀವಿ ನಾವು. ಅದು ಗ್ರೌಂಡ್ ರಿಯಾಲಿಟೀಸ್ ಆ್ಯಂಡ್ ಗ್ರೌಂಡ್ ಸಿಚುಯೇಷನ್ ಏನು ನಡೀತಿದೆ, ಅವತ್ತೊಂದು ದಿವಸ ಯಾಕೆ ಘಟನೆ ನಡೀತು ಅಂತ ಅನ್ನುವಂಥದ್ದು. ಹೌದು, ಒಂದು ವಾಲ್ಮೀಕಿಗೆ ರಿಲೇಟೆಡ್ ಸಂಬಂಧಪಟ್ಟಂಥ ಒಂದು ಸ್ಟ್ಯಾಚ್ಯೂನ ಅನಾವರಣ ಮಾಡೋದು ಅಂತದ್ದು ಇರ್ತದೆ. ಅನಾವರಣ ಮಾಡಬೇಕಾದಾಗ ಅದಕ್ಕೊಂದು ಸ್ಪೆಸಿಫಿಕ್ ಆಗಿ ಏನು ಮಾಡಬೇಕು ಅನ್ನುವಂಥದ್ದು ಇರ್ತದೆ. ಇವರು ಅದರದ್ದು ಎಷ್ಟು ಮಟ್ಟಿಗೆ ಅದನ್ನ ಅನಾವರಣ ಮಾಡ್ತಾ ಇದ್ದಾರೋ ಅದರ 200 ಪಟ್ಟರಷ್ಟು ಇವರ ವೈಯಕ್ತಿಕವಾದಂತಹ ವರ್ಚಸ್ನ, ವೈಯಕ್ತಿಕವಾದಂತಹ ಪಬ್ಲಿಸಿಟಿ ಪಡೆಯೋದಕ್ಕೆ, ಇಡೀ ಕಂಪ್ಲೀಟ್ ಬಳ್ಳಾರಿಯೆಲ್ಲನೂ ಮುಚ್ಚೋದಕ್ಕೆ ಈ ದುಷ್ಟಶಕ್ತಿಗಳು ಪ್ರಾರಂಭ ಆಗ್ತಾರೆ. ಆ ದುಷ್ಟಶಕ್ತಿಗಳು ಪ್ರಾರಂಭ ಆಗ್ತಾ ಇರಬೇಕಾದಂಥ ಸಮಯದಲ್ಲಿ ಏನಾಗ್ತದೆ, ಇದು ಇನ್ನು ಮೊದಲೇ ರಾಜಕೀಯದಲ್ಲಿ ಹಿಂಗಿದೆ ಬಳ್ಳಾರಿನಲ್ಲಿ ಅಂದಾಗ ಇವ್ರನ್ನೆಲ್ಲ ಕರೆದು, ನೋಡ್ರಪ್ಪ ನೀವೇನೇ ಮಾಡಿದ್ರು ಕಾನೂನಿನ ಒಳಗಡೆ ಮಾಡ್ಕೊಳ್ಳಿ, ನೀವು ಪರ್ಮಿಷನ್ ಕೊಡ್ತೀವಿ, ಎಲ್ಲೆಲ್ಲಿ ಹಾಕಬೇಕು, ಏನೇನು ಮಾಡಬೇಕು ಅಂದ್ಬಿಟ್ಟು ಅಂತ. ನಮ್ಮ ಸರ್ಕಾರಿ ಜಾಗದಲ್ಲಿ ನೀವು ಹಾಕಬೇಕು ಅಂದರೆ ನೀವು ದುಡ್ಡು ಕಟ್ಟಬೇಕು. ಇದು ದುಡ್ಡಿಲ್ಲ ಅಂದರೆ ನಾವು ಕಿತ್ತಾಕ್ಸ್ತೀವಿ ಅನ್ನುವಂಥ ಹೇಳುವಂಥ ಧೈರ್ಯ ಜಿಲ್ಲಾಡಳಿತಕ್ಕೆ ಬರಬೇಕು. ಇನ್ನೊಂದು ಪೊಲೀಸ್ಗೆ ಎಲ್ಲೆಲ್ಲಿ ಆಗ್ತಾ ಇದ್ದಾರೋ ನೀವೊಂದಷ್ಟು ಕೇಸ್ಗಳನ್ನೆಲ್ಲ ಮಾಡಿ ಇವ್ರನ್ನ ಇವತ್ತು ಅರೆಸ್ಟ್ ಮಾಡೋದು ಬೇಡ, ಇನ್ನೊಂದು 6 ತಿಂಗಳಾದಮೇಲೆ ಎಲ್ಲ ವಾರೆಂಟ್ಗಳು ಬಂದು ಸುತ್ತಲಿ ಇವರು ನ್ಯಾಯಾಲಯಗಳಿಗೆ ಅಲೀಲಿ ಅನ್ನುವಂಥ ಕೆಲಸವನ್ನು ಪೊಲೀಸರು ಸಹ, ಅಕಸ್ಮಾತ್ ಶಕ್ತಿ ಕಮ್ಮಿ ಹೋಗ್ಬಿಟ್ಟಿದೆ ಅಂದರೆ ಶಕ್ತಿ ಇದ್ದವ್ರು ನೇರವಾಗಿ ಮಾಡಿಬಿಡ್ತಾರೆ, ಅರೆಸ್ಟ್ ಮಾಡೋದು, ಎದುರಿಸೋದು, ಕರ್ಸೋದು, ಅವತ್ತೊಂದು ದಿವಸ ಇನ್ವೆಸ್ಟಿಗೇಷನ್ ಮಾಡಿಬಿಡ್ತಾರೆ. ಶಕ್ತಿ ಇಲ್ಲದ ಪೊಲೀಸ್ ಎಲ್ಲಿರ್ತಾರಲ್ಲ ಅವ್ರುಗಳು ಅಟ್ಲೀಸ್ಟು ನಾವು ನಾಳೆ ದಿವಸ ಇಷ್ಟು ಕೇಸ್ ಹಾಕಿದ್ದೀವಿ, ನ್ಯಾಯಾಲಯ ಕೇಳಿದ್ರೆ ನಾವು ಉತ್ತರ ಕೊಡಬೇಕಲ್ಲ. ಆ ಕಾರಣಕ್ಕೋಸ್ಕರನೇ ಇಂಥದನ್ನ ನಾವು ಆ ಸಮಯದಲ್ಲಿ ಮಾಡಬೇಕಾಗಿತ್ತು. ಈಗ ನಾವು ಯಾಕೆ ಅದನ್ನು ಬಂದರು ಕಾರ್ಯಕರ್ತರು ನೋಡಿ, ಕಾರ್ಯಕರ್ತರುಗಳು ಒಂದು ಅನಾವರಣ ಮಾಡ್ತಾರೆ, ಮಾಡಬಾರ್ದು ಅಂತಿಲ್ಲ. ಯಾವ ಸ್ಟ್ಯಾಚ್ಯೂಗಳು ಈ ಜಗತ್ತು ಹುಟ್ಟುತ್ತವಿಂದನೂ ಸ್ಟ್ಯಾಚ್ಯೂಗಳ ಇಡೀ ಪ್ರಪಂಚದಲ್ಲಿ ಬಂದಿದೆ. ಅದನ್ನು ಅನಾವರಣ ಮಾಡುವಂಥದ್ದು ಇದೆ, ಅದನ್ನು ವಿಜೃಂಭಿಸುವಂಥದ್ದು ಇದೆ. ಕೊನೆಗೆ ಏನಾರು ಹೆಚ್ಚು ಕಡಿಮೆ ಆಗ್ಬಿಟ್ಟಾಗ ಏನಾಗ್ತದೆ ಅಂತಂದರೆ ಅದನ್ನೇ ಇವರೇ ಎಲ್ಲ ಸೇರಿಕೊಂಡು ದಂಗೆ ಎದ್ದು ಉಳಿಸಿರೋದು ಈ ಪ್ರಪಂಚದಲ್ಲೆಲ್ಲ ನೋಡ್ತಾ ಇರ್ತೀವಿ. ಕಿತ್ತು ಬಿಸಾಕ್ತಾ ಇರ್ತಾರೆ. ಆ ಕಾರಣಕ್ಕೋಸ್ಕರನೇ ಒಳ್ಳೆಯವ್ರು ಉಳ್ಕೊಳ್ತಾರೆ, ಕೆಟ್ಟವರೆಲ್ಲ ಹೊಟ್ಟೋಗ್ಬಿಡ್ತಾರೆ. ಅವಾಗ್ಲೂ ಸಹ ಈ ಸ್ಟ್ಯಾಚ್ಯೂಗಳು ಈ ದೇಶದಲ್ಲಿ, ಪ್ರಪಂಚದಲ್ಲಿ ಇರ್ತಕ್ಕಂಥವು ಒಂದು ಕಡೆ ವಿಜೃಂಭಣೆ ಆದರೂ ಇನ್ನೊಂದು ಕಡೆ ಒಂದು ದಿವಸ ಅವು ಮತ್ತೆ ಇಂಥ ಪ್ರಕೋಪಕ್ಕೆ ಸಿಗಾಕೊಳ್ಳುವಂಥದ್ದು ನಾವು ಪ್ರತಿ ದಿವಸ ನಾವು ಇಡೀ ದೇಶದಲ್ಲಿ, ಪ್ರಪಂಚದಲ್ಲಿ ನೋಡ್ತಾ ಇದ್ದೀವಿ. ಆ ಕಾರಣಕ್ಕೆ ಎರಡರಿಂದನೂ ತೊಂದರೆ. ಇವು ಯಾವುದು ಈ ಕಡೆ ಮಾಡೋಕೆ ಹೋದಾಗಲೂ ತೊಂದರೆ, ಒಂದಾದ್ಮೇಲೆ ಏನಾದರೂ ಅನ್ರೆಸ್ಟ್ ಶುರುವಾದಾಗ ಸೊಸೈಟಿನಲ್ಲಿ, ಸಮಾಜದಲ್ಲಿ ಗಲಭೆಗಳು ಮತ್ತು ಬೇರೆ ಬೇರೆ ಕಾರಣಕ್ಕೆ ಗಲಭೆಗಳು ಪ್ರಾರಂಭ ಆದಾಗ ಇವನೇ ಕಾರಣ, ಕಿತ್ತಾಕ್ರೋ ಇವನನ್ನ, ಒಡೆದಾಕ್ರೋ ಇವನ್ನ ಅನ್ನುವಂಥದ್ದು, ಅದು 2 ಗಲಭೆಗಳಿಗೆ ಕಾರಣ ಆಗ್ತವೆ. ಅದು ಒಂದು ಕಡೆ. ಆದರೆ ಭಾಳ ಅದಕ್ಕೆ ಸುಜ್ಞಾವಂತರು, ಭಾಳ ಅತ್ಯಂತ ಎತ್ತರದ ಮೇಧಾವಿಗಳು, ಅವ್ರಿಗೆ ಯಾರು ಕೈ ಹಾಕೋಕೆ ಹೋಗಲ್ಲ, ಬುದ್ಧಿಜೀವಿಗಳು, ಆಮೇಲೆ ಈ ದೇಶಕ್ಕೆ ಪ್ರಪಂಚಕ್ಕೆ ಕೊಡುಗೆ ಕೊಟ್ಟಿರ್ತಕ್ಕಂಥವ್ರು, ಮಾರ್ಗದರ್ಶನ ನೀಡಿರ್ತಕ್ಕಂಥವ್ರು, ಸಾಮಾನ್ಯವಾಗಿ ಅಪಾರ್ಟ್ ಫ್ರಮ್ ಪೊಲಿಟಿಕಲ್ ಪಾರ್ಟಿಲಿರ್ತಕ್ಕಂಥ ಯಾರನ್ನೂ ಜನಸಾಮಾನ್ಯರಾಗಲಿ ಯಾವುದು ಮುಟ್ಟು ಸಾಮಾನ್ಯವಾಗಿ ಹೋಗಲ್ಲ. ಯಾಕೆ ಅಂತಂದರೆ ಇವರು ಮಾರ್ಗದರ್ಶಕರು ಈ ಸಮಾಜಕ್ಕೆ ಅಂತ ಹೇಳಿ ಬಿಟ್ಬಿಡ್ತಾರೆ. ಇವು ಬೇರೆ ಬೇರೆವೆಲ್ಲ ಅವು ತುತ್ತಾಗ್ಬಿಡ್ತವೆ. ಆ ಕಾರಣಕ್ಕೋಸ್ಕರನೇ ಈ ಒಂದು ಮಾರ್ಗದರ್ಶನಗಳಂತೂ ಸಿಕ್ಕಾಪಟ್ಟೆ ಇದ್ದಾವೆ, ಆದೇಶಗಳಂತೂ ಸಿಕ್ಕಾಪಟ್ಟೆ ಇದ್ದಾವೆ. ಎಲ್ಲ ಇದ್ರೂ ಇವ್ರೇನು ಮಾಡ್ತಾರೆ, ಓವರ್ ಪವರ್ ಮಾಡ್ಕೊಬಿಡ್ತಾರೆ. ಅಲ್ಲಿ ಜಿಲ್ಲಾಡಳಿತನ ಹೋಗಿ ಕಾರ್ಯಕರ್ತರು ಕಟ್ತಾರೋ ಇಲ್ಲ ದುಡ್ಡು ಕೊಟ್ಟು ಕಳಿಸ್ತಾರೋ, ಯಾರೂ ಕಾರ್ಯಕರ್ತರು ಬಂದು ಕಟ್ಟಲ್ರು. ಕಟ್ಟುವುದೇ ಒಂದು ಏಜೆನ್ಸಿಗಳಂತಿದ್ದಾವೆ. ಆ ಏಜೆನ್ಸಿಯವ್ರನ್ನ ಕರೀತಾರೆ, ನೋಡಪ್ಪ ಇಷ್ಟು ಬ್ಯಾನರ್ ನೀನು ಕಟ್ಟಬೇಕು, ಇಷ್ಟು ಫ್ಲೆಕ್ಸ್ ಹಾಕ್ಬೇಕು, ನೀನು ಈ ಇಂತಿಂಥ ಕಡೆ ಏನು ರೌಂಡ ಬರ್ತಾವಲ್ಲ ಅಂಥವು ಇಷ್ಟು ಹಾಕ್ಬೇಕು, ಇಷ್ಟು ಲಕ್ಷ ಆಗ್ತದೆ ಅಂತ ಅವನು ಹೇಳ್ತಾನೆ. ಅವ್ರಿಗೆ ಒಂದು 50 ಲಕ್ಷಕ್ಕೋ 40 ಲಕ್ಷಕ್ಕೋ ಅವ್ರಿಗೆ ಒಪ್ಪಿಸ್ಬಿಡ್ತಾರೆ.
ಯಾರು ಏಜೆನ್ಸಿ ಅವ್ರಿಗೆ ಅವ್ರೇನು ಮಾಡ್ತಾರೆ, ಒಂದು ಕಡೆಯಿಂದ ಅವನು ಯಾವ ಮನೆ ಅದೇ, ಯಾವ ಹಾಸ್ಪಿಟ್ಲ್ ಅದೇ, ಯಾರ್ದು ಇದಿದೆ ಆಶ್ರಮ ಇದೆ, ಏನು ಪೊಲೀಸ್ ಸ್ಟೇಷನ್ಗೂ ಕಟ್ಬಿಡ್ತಾನೆ ಅವನು, ಓದಕ್ಕೆ ಬರ್ದೇ ಇರೋನು. ನಾವು ನೋಡಿದ್ವಿ ಪೊಲೀಸ್ ಸ್ಟೇಷನ್ ಎದುರುಗಡೆನೆ ಕಟ್ಬಿಡ್ತಾರೆ ತಂದು. ನಮ್ಮ ಜಯನಗರ ಪೊಲೀಸ್ ಸ್ಟೇಷನ್ ಇದೆಯಲ್ಲ, ಅಲ್ಲಿ ಬಂದವ್ರು ಪೊಲೀಸ್ ಸ್ಟೇಷನ್ ಎದುರು ನಾನೊಂದು 7-8 ಕೇಸ್ ಹಾಕಿ ಅವ್ನು ಒಳಗಾಕಿದ್ಮೇಲೆ ಅಲ್ಲಿ ಬಿಟ್ಟರು. ಸ್ಟೇಷನ್ ಎದುರುಗಡೆ ಕಾರ್ನರ್ ಇದೆ, ಅಲ್ಲಿ ಬಂದೆಲ್ಲ ಕಾಫಿ ಕುಡಿಕೋತಿವ್ರು ಮೈಯಾಸ್ಗೆ ಎಲ್ಲ ಹಿಂಗೆ ನೋಡ್ತಾರೆ. ಬೆಳಗ್ಗೆ ಎದ್ದ ತಕ್ಷಣ ದೊಡ್ಡ ದೊಡ್ಡ ಪಾರ್ಟಿಗಳು ಏನು ಬೆಳಗ್ಗೆನೆ ಅಲ್ಲಿ ಎಲ್ಲಿಲ್ಲ ಆದ್ರೂ ಮೈಯಾಸ್ ಹತ್ರ ಇದ್ಬಿಡೋದು. ಹೀಗೆ ನಾವು ಬಲಿ ಹಾಕ್ಬೇಕು. ನಮ್ಮ ಪ್ರಾಪರ್ಟಿನಲ್ಲಿ ಬಂದು ಟಚ್ ಮಾಡ್ತಾನೆ ಅವನು ಅಂದರೆ ಅವನಿಗೆ ಸರಿಯಾಗಿ ಕಾದಿರೋ ಕಬ್ಬಣದ ಮೇಲೆ ಕೂರಿಸ್ಬಿಡ್ಬೇಕು ಅವನ್ನ. ಒಂದು 5 ವರ್ಷ ಮಗ ಸುತ್ತಿ ಸುಸ್ತಾಗ್ಬಿಡ್ಬೇಕು ಅವ್ನು ಕೋರ್ಟ್ಗೆ, ಆ ಥರ ಮಾಡಿಟ್ಬಿಡ್ಬೇಕು. ಹಾಗೆ ಈ ಥರದ್ದು ಏನಾಗುತ್ತೆ, ಈ ಥರ ಕಾಂಟ್ರಾಕ್ಟ್ ಪಾಲಿಸಿಗಳು ಕೊಟ್ಬಿಡ್ತಾರೆ ನೋಡಿ ಇವರೆಲ್ಲ ಕಟ್ಕೊಬಂದ್ಬಿಡ್ತಾರೆ. ಆಮೇಲೆ ಯಾರೂ ಇವನೇನು ಮಾಡ್ತಾನೆ, ಸರ್ ಇಲ್ಲಿ ಕಟ್ಟಕ್ಕೆ ಬಿಡ್ತಾ ಇಲ್ಲ ಸರ್, ನಮ್ಗೆ ಹೊಡಿತಾ ಇದ್ದಾರೆ ಅಂತ ಇವ್ನು ಫೋನ್ ಹೊಡಿತಾನೆ. ಆವಾಗ ಯಾರಿಗೋ ಒಂದಷ್ಟು ಜನಕ್ಕೆ ಮೆಸೇಜ್ ಹೋಗ್ತದೆ, ಅವರೆಲ್ಲ ಬರ್ತಾರೆ, ಯಾಕೆ ಕಟ್ಟಕ್ಕೆ ಬಿಡಲ್ಲ ಕಟ್ಟೋ ಅಂತಾನೆ. ಅವಾಗ ಇಂಟರ್ವ್ಯೂನ್ ಆಗ್ತಾರೆ ಇವ್ರ ಅಪ್ಪನಾಣೆ. ಇವ್ರು ಹೋಗಿ ಒಂದು ಬ್ಯಾನರ್ ಕಟ್ಟಲ್ರು, ಯಾವ ಕಾರಣಕ್ಕೂ ಹೋಗಲ್ಲ, ಅವ್ರಿಗೆ ಹತ್ತಕ್ಕೂ ಆಗಲ್ಲ. ಯಾಕೆಂದ್ರೆ ಅಷ್ಟು ತಿಂದು ಕಳ್ಳ ದುಡ್ಡು ದಪ್ಪ ಆಗ್ಬಿಟ್ಟಿರ್ತಾರೆ, ಹತ್ಲಾರರು ಕಟ್ಲೂಲಾರ್ರು ಅವರು. ಅದಕ್ಕೆ ಈ ಹುಡುಗರುಗಳಿರೋದ್ರಿಂದ ಒಬ್ಬ ಮರ್ಯಾದಸ್ಥ ಯಾರಾದರೂ ಒಂದಿಬ್ಬರು ಈ ಬ್ಯಾನರ್ ಕಟ್ಟುವಂಥ ಸಮಯದಲ್ಲಿ ತಲೆಯಲ್ಲಿ ಬುದ್ಧಿ ಇರ್ತಕ್ಕಂಥವ್ರನ್ನ ಸರಿಯಾಗಿ ಬಳಸ್ಕೊಂಡು ಎಲ್ಲೆಲ್ಲಿ ಕಟ್ಟಬೇಕು, ನಾವು ಯಾವ ಜಾಗದಲ್ಲಿ ಕಟ್ಟಿದ್ರೆ ಸರಿ ಅಂತ ಹೇಳುವಂಥವ್ರನ್ನ ಇಟ್ಕೊಂಡು ಪರ್ಮಿಷನ್ ತೊಗೊಂಡು ಕಟ್ಕೊಂಡು ಹೋದರೆ ಈ ಅನಾಹುತಗಳಾಗೋದಿಲ್ಲ. ಇವ್ರು ಏಜೆನ್ಸಿ ಅಂತ ಕೊಟ್ಟು ಒಂದಷ್ಟು ಲಕ್ಷಗಳನ್ನ ದುಡ್ಡು ಕೊಟ್ಟು ಫುಲ್ ಮುಚ್ಚಿಬಿಡ್ಬೇಕು ನೀವು ಎಲ್ಲ ಪೂರ್ತಿ ಬಳ್ಳಾರಿ ಎಲ್ಲನೂ ಅಂತ ಕಳಿಸ್ಕೊಡ್ತಾರೆ ನೋಡಿ. ಅವಾಗ ಬಳ್ಳಾರಿ ಈ ಥರ ಕುಕೃತ್ಯದಲ್ಲಿ ಮುಚ್ಚೋಗ್ಬಿಡ್ತದೆ. ಒಳ್ಳೆದ್ರಲ್ಲಿ ಮುಚ್ಚೋಗಲ್ಲ, ಈ ಥರ ಕುಕೃತ್ಯಗಳಲ್ಲಿ ಮುಚ್ಚೋಗ್ಬಿಟ್ಟು ಕೊನೆಗೆ ಏನು ಅಲ್ಲಿ ಯಾವನೋ ಅಮಾಯಕ ಏನು ಒಂದಷ್ಟು ಜನ ಬಂದ್ಬಿಡ್ತಾರಲ್ಲ, ಫುಲ್ ಕಂಪ್ಲೀಟ್ ಎಲ್ಲ ಅಂಗರಕ್ಷಕರು ತುಂಬಿ ತುಳುಕ್ತಾರೆ ಬಳ್ಳಾರಿನಲ್ಲಿ. ಯಾರು ನೋಡು ಸಫಾರಿಗಳೇ, ಯಾರು ನೋಡು ಪೇಟದಾರಿಗಳೇ, ಯಾರ ಹತ್ರ ಆದರೂ ನೋಡು ಗನ್ನೆ ಎಲ್ಲ ಇಷ್ಟಿಷ್ಟು ಹಾಕಿರ್ತಾರೆ ಅವರು ಟಿ ಶರ್ಟ್ನ. ಯಾಕೆಂದ್ರೆ ಹಿಂಗೆ ಕೈ ಎತ್ತಿದ್ರೆ ಗನ್ ಕಾಣಿಸ್ಬೇಕು, ಅವರು ಫುಲ್ ಶರ್ಟ್ ಹಾಕಲ್ಲ ಅವರು, ಯಾಕೆ ಹಿಂಗೆ ಎತ್ತಿದ್ರೆ ಗನ್ ಕಾಣಿಸ್ಬೇಕು. ಆ ಥರ ಎಕ್ಸ್ಪೋಸಿಸಮ್ ಇರ್ತದಲ್ಲ, ಗನ್ ಎಕ್ಸ್ಪೋಸಿಸಮ್ ಇರ್ತದಲ್ಲ, ಅಂಥವ್ರಿಗೂ ನಾವು ಹಿಡ್ಕೊಂಡು ಕೇಸ್ ಹಾಕಬೇಕು. ಯಾಕೆಂದ್ರೆ ಅದನ್ನ ಸೆಕ್ಯೂರಿಟಿ ಕರೆಕ್ಟಾಗಿ ಇಟ್ಕೋಬೇಕು, ಎಕ್ಸ್ಪೋಸ್ ಮಾಡಬಾರ್ದು ಸೊಸೈಟಿನಲ್ಲಿ. ಅದನ್ನ ಅವನ ಒಂದು ಸೆಕ್ಯೂರಿಟಿಗೋಸ್ಕರ ಮಾತ್ರನೇ ಅವ್ನು ಗನ್ ತೊಗೊಳ್ಳೋದು. ಇವನಿಗೇನೋ ಥ್ರೆಟ್ ಇರ್ತದೆ, ಇವನಿಗೆ ವೈರಿಗಳು ಜಾಸ್ತಿ ಇದ್ದಾರೆ, ಮತ್ತು ಇವನು ತುಂಬ ಸಮಾಜಕ್ಕೆ ಭಾಳ ಕೊಡುಗೆ, ಇವನು ಸತ್ತೋಗ್ಬಿಟ್ರೆ ಸಮಾಜಕ್ಕೆ ಲಾಸು ಅಂತ ತಿಳ್ಕೊಂಡು ನಾವು ಲೈಸೆನ್ಸ್ ಇಶ್ಯೂನ ಮಾಡೋದು ಅವನಿಗೆ. ಈ ಥರ ಇವರು ಬಂದು ಹೊಟ್ಟೆಪಾಡಿಗೆ ಎಲ್ಲೆಲ್ಲಿಂದನೋ ಬಂದು ಎಲ್ಲೆಲ್ಲಿಂದನೋ ಕೆಲಸಕ್ಕೆ ಬರ್ದ ಕಡೆ ಎಲ್ಲ ಬಂದು ಈ ಥರ ಅನಾಹುತಗಳು ಮಾಡಿಬಿಟ್ಟು ಈ ಒಂದು ಕುದಿಯೋ ಥರ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿಗೆ ಯಾಕೆ ಹೋಯ್ತು ಅಂತಂದರೆ ಈ ಗನ್ ಕಲ್ಚರಿಂದ. ಗನ್ ಇಟ್ಕೊಂಡು ನೀನೇನು ಹೊಡೆದಾಟ ಕಲ್ಲು ಬಿಸಾಕಿದ್ರೆ ಗೆಲ್ಬೆ ಆಗ್ತಿರ್ಲಿಲ್ಲ. ಯಾವಾಗ ಗುಂಡು ಅಂತ ಸಿಡೀತೋ ಆವಾಗ ಬಳ್ಳಾರಿ ಕುದಿಯೋದಕ್ಕೆ ಪ್ರಾರಂಭ ಆಯಿತು. ನನ್ನ ಲೆಕ್ಕದಲ್ಲಿ ಇದೊಂದು ಸೆಟ್ ಆಫ್ ಅಂತ ಅಂದರೆ ಈ ಫ್ಲೆಕ್ಸ್ಗಳು ಮತ್ತು ಈ ಥರ ಆರ್ಭಟಗಳು ಮತ್ತು ಈ ಗನ್ನು ಏನಿದಾವಲ್ಲ ಇವೆಲ್ಲ ಇದಾವಲ್ಲ, ಈ ಸಂಬಂಧಪಟ್ಟಂತಹ ವಿಚಾರದಲ್ಲಿ ಎಲ್ಲರೂ ಸೋತಿದ್ದಾರೆ.